ಕದಂಬ ನ್ಯೂಸ್ ಫಸ್ಟ್ಗೆ ಸ್ವಾಗತ. ಮುಖ್ಯಾಂಶಗಳು. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಸಮಾನತೆಯ ಸಂದೇಶ ಪಾಲಿಸಿ. ಜಿಲ್ಲಾಧಿಕಾರಿ. ಬರಹಗಾರರ ಭರವಸೆ ಪುಸ್ತಕ ಮನೆ. ಟಿಎಂ ಜಗದೀಶ್. ಕೆರೆಂನಲ್ಲಿ ರಾಜ್ಯಕ್ಕೆ ಪ್ರಥಮ. ಸಂವಿಧಾನ ತತ್ವಗಳಡಿಯಲ್ಲಿ ಕಾರ್ಯನಿರ್ವಹಿಸಿ. ಡಾಕ್ಟರ್ ದಿಲೀಶ್ ಶಶಿ. ಸಂವಿಧಾನ ಪೀಠಿಕೆಯ ಶಿಲಾಫಲಕವನ್ನು ಜಿಲ್ಲಾಧಿಕಾರಿ ಕೆ. ಲಕ್ಷ್ಮೀಪ್ರಿಯಾ ಅವರು ಅನಾವರಣಗೊಳಿಸಿದರು. ನಗರ ಬಿಜೆಪಿ ಮಂಡಳದಿಂದ ಅಂಬೇಡ್ಕರ್ ಜಯಂತಿ ಆಚರಣೆ. ಎಚ್ಚರ, ನಾವು ಹಣ ಕೊಟ್ಟು ವಿಷ ತಿನ್ನುತ್ತಿದ್ದೇವೆಯೇ? ಶ್ರೀ ಗುರು ಭೈರವೈಕ್ಯ ಮಂದಿರ ಲೋಕಾರ್ಪಣಾ ಸಮಾರಂಭಕ್ಕೆ ತೆರಳುತ್ತಿರುವ ನಮ್ಮ ಜಿಲ್ಲೆ ಹಾಗೂ ಕ್ಷೇತ್ರದ ಭಕ್ತರನ್ನ ಆತ್ಮೀಯವಾಗಿ ಬೀಳ್ಕೊಟ್ಟ ಶಾಸಕ ದಿನಕರ್ ಶೆಟ್ಟಿ. ಸಾಧನೆ ಮಾಡಿದ್ದ ಕುಮಾರಿ ಅಮೂಲ್ಯ ವಿನಯ್ ಭಟ್ ಅವರಿಗೆ ಸಂಸದರಾದ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರಿಂದ ಸನ್ಮಾನ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಇಡೀ ಮಾನವ ಸಮುದಾಯಕ್ಕೆ ನೀಡಿರುವ ಸಮಾನತೆಯ ಸಂದೇಶವನ್ನು ಪ್ರತಿಯೊಬ್ಬರೂ ಅನುಸರಿಸಿ ಅದರಂತೆ ನಡೆಯುವ ಮೂಲಕ ಅಂಬೇಡ್ಕರ್ ಅವರಿಗೆ ಗೌರವ ಸಲ್ಲಿಸಿ ಪ್ರತಿದಿನವೂ ಅವರನ್ನು ನೆನೆಯಬೇಕು ಎಂದು ಜಿಲ್ಲಾಧಿಕಾರಿ ಕೆ. ಲಕ್ಷ್ಮೀಪ್ರಿಯಾ ತಿಳಿಸಿದರು. ಅವರು ಮಂಗಳವಾರ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಸಮಾಜ ಕಲ್ಯಾಣ ಇಲಾಖೆ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ನಗರಸಭೆ ಕಾರವಾರ ಇವರ ಸಂಯುಕ್ತಾಶ್ರಯದಲ್ಲಿ ಕಾರವಾರದ ತೋಬಿಘಾಟ್ ರಸ್ತೆಯ ದೈವಜ್ಞ ಕಲ್ಯಾಣ ಮಂಟಪದಲ್ಲಿ ನಡೆದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 135ನೇ ಜನ್ಮದಿನಾಚರಣೆ ಕಾರ್ಯಕ್ರಮವು ಉದ್ಘಾಟಿಸಿ ಮಾತನಾಡಿದರು. ದೇಶದ ಎಲ್ಲ ಸಮುದಾಯಗಳು ಎಲ್ಲ ಕ್ಷೇತ್ರಗಳಲ್ಲಿಯೂ ಸಮಾನವಾಗಿ ಅಭಿವೃದ್ಧಿ ಹೊಂದಲಿ ಎಂಬ ಉದ್ದೇಶದಿಂದ ಅಂಬೇಡ್ಕರ್ ಅವರು ಮಹಿಳೆಯರು, ಕಾರ್ಮಿಕರು, ಹಿಂದುಳಿದ ವರ್ಗದ ಜನತೆ ಸೇರಿದಂತೆ ಪ್ರತಿಯೊಬ್ಬರಿಗೂ ಸಂವಿಧಾನದ ಮೂಲಕ ಸಮಾನ ಅವಕಾಶವು ದೊರೆಯುವಂತೆ ಮಾಡಿದ್ದಾರೆ. ಅವರ ಈ ಸಮಾನತೆಯ ಸಂದೇಶವನ್ನು ಪ್ರತಿಯೊಬ್ಬರಿಗೂ ದೈನಂದಿನ ಚಟುವಟಿಕೆಗಳ ಎಲ್ಲ ಕ್ಷೇತ್ರಗಳಲ್ಲಿಯೂ ಅಳವಡಿಸಿಕೊಂಡು ತಮಗಿಂತ ಹಿಂದುಳಿದವರು ತಮ್ಮ ಜೊತೆಗೆ ಸಮಾನವಾಗಿ ಅಭಿವೃದ್ಧಿ ಹೊಂದಲು ಅಗತ್ಯವಿರುವ ಅವಕಾಶವನ್ನು ಒದಗಿಸಬೇಕು ಎಂದರು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ದೀಪನ್ ಎಂಎನ್, ಅಪರ ಜಿಲ್ಲಾಧಿಕಾರಿ ಸಾಜಿದ್ ಮುಲ್ಲಾ, ಜಿಲ್ಲಾ ಪಂಚಾಯತ್ ಉಪ ಕಾರ್ಯದರ್ಶಿ ಅಲ್ಲಾಬಕ್ಷ್, ಮುಖ್ಯ ಯೋಜನಾಧಿಕಾರಿ ಸೋಮಶೇಖರ್ ಮೆಸ್ತಾ, ನಗರಸಭೆ ಪೌರಾಯುಕ್ತ ಜಗದೀಶ್ ಹುಲ್ಗಜ್ಜಿ, ಕೈಗಾರಿಕಾ ಇಲಾಖೆ ಜಂಟಿ ನಿರ್ದೇಶಕ ನಾಗರಾಜ್ ನಾಯ್ಕ್, ಜಿಲ್ಲಾ ಸಮಾಜ ಕಲ್ಯಾಣಾಧಿಕಾರಿ ವೈಕೆ ಉಮೇಶ್, ಪರಿಶಿಷ್ಟ ಜಾತಿ ಪಂಗಡದ ಮುಖಂಡರಾದ ದೀಪಕ್ ಕುಡಾಲ್ಕರ್, ಎಲಿಶಾ ಪಾಟೀಲ್, ನಾಗರಾಜ್ ತಳ್ವಾರ್, ವಿವಿಧ ಇಲಾಖೆಗಳ ಅಧಿಕಾರಿ ಮತ್ತು ಸಿಬ್ಬಂದಿಗಳು, ಸಾರ್ವಜನಿಕರು, ವಿದ್ಯಾರ್ಥಿಗಳು ಮತ್ತಿತರರು ಭಾಗವಹಿಸಿದ್ದರು. ಗುಜ್ಜಾಡಿ ಸುವರ್ಣ ಜ್ಯುವೆಲರ್ಸ್ ಶಿರಸಿ ಮಳಿಗೆಯ ಅದ್ಧೂರಿ ಉದ್ಘಾಟನೆ. ನವೀನ ವಿನ್ಯಾಸ, ಪಾರಂಪರಿಕ ಮೌಲ್ಯ, ಎಲ್ಲ ಚಿನ್ನಾಭರಣಗಳ ಮಜೂರಿಯಲ್ಲಿ ಪ್ರತಿ ಗ್ರಾಂಗೆ ನೇರ 1000 ರೂಪಾಯಿ ರಿಯಾಯಿತಿ. ಷರತ್ತುಗಳು ಅನ್ವಯ. ಸಿಪಿ ಬಜಾರ್ ಶಿರಸಿ 9900046611. ಸ್ವರ್ಣ ನಿರಂತರ ಅನುಬಂಧ. ಮೊಬೈಲ್ ಗೀಳಿನಿಂದಾಗಿ ಓದುವ ಹವ್ಯಾಸ ಕಡಿಮೆಯಾಗುತ್ತಿರುವ ಈ ಕಾಲಘಟ್ಟದಲ್ಲಿ ವಿನೂತನ ಪರಿಕಲ್ಪನೆಯ ಈ ಪುಸ್ತಕ ಮನೆ ಬೀದಿ ಗ್ರಂಥಾಲಯ ನಿಜಕ್ಕೂ ಬರಹಗಾರರಿಗೆ ಒಂದು ಭರವಸೆಯ ಬೆಳಕಾಗಬಹುದು ಎಂದು ಸಾಹಿತಿ ಟಿಎಂ ಜಗದೀಶ್ ನುಡಿದರು. ಅವರು ಇತ್ತೀಚೆಗೆ ಹೊಸನಗರ ತಾಲೂಕಿನ ನಗರದಲ್ಲಿ ನಿವೃತ್ತ ಪ್ರಾಧ್ಯಾಪಕ ರಾಮಚಂದ್ರ ಭಟ್ಟರ ಕನಸಿನ ಕೂಸು ಪುಸ್ತಕ ಮನೆ ಬೀದಿ ಗ್ರಂಥಾಲಯವನ್ನು ಉದ್ಘಾಟಿಸಿ ಮಾತನಾಡಿದರು. ಇಂತಹದೊಂದು ಒಳ್ಳೆಯ ಯೋಜನೆ ರೂಪಿಸಿದ ರಾಮಚಂದ್ರ ಭಟ್ಟರಿಗೆ ಎಲ್ಲ ಸಾಹಿತಿಗಳ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಎಂದರು. ಕವಯಿತ್ರಿ ಪ್ರಿಯಾ ಕಲಬೆ ಮಾತನಾಡಿ, ಇದೊಂದು ಹೊಸತನದ ಉತ್ತಮ ಕಾರ್ಯ ಎಂದರಲ್ಲದೆ ಯಾವುದೇ ಪ್ರತಿಫಲಾಪೇಕ್ಷೆಯಿಲ್ಲದೆ ಕೇವಲ ಸಾಹಿತ್ಯದ ಮೇಲಿನ ಪ್ರೀತಿಯಿಂದ ಈ ಗ್ರಂಥಾಲಯ ಆರಂಭಿಸಿರುವ ರಾಮಚಂದ್ರ ಭಟ್ಟರನ್ನು ಶ್ಲಾಘಿಸಿ ಅಭಿನಂದಿಸಿದರು. ಆಸ್ಟ್ರೇಲಿಯಾದ ತಮ್ಮ ಮಗನ ಮನೆಗೆ ಹೋಗಿದ್ದಾಗ ಅಲ್ಲಿ ಇಂತಹ ಬೀದಿ ಗ್ರಂಥಾಲಯಗಳಿರುವುದನ್ನು ಕಂಡು ಅದರಿಂದ ಪ್ರೇರಿತರಾಗಿ ನಮ್ಮ ಊರಿನಲ್ಲೂ ಇದನ್ನು ಮಾಡಬೇಕೆ ಎಂಬ ಯೋಚನೆಯಿಂದ ಈ ಪುಸ್ತಕ ಮನೆ ಮಾಡಿದ್ದಾಗಿ ತಿಳಿಸಿದ ಭಟ್ಟರು, ಈ ಪುಸ್ತಕ ಮನೆಯಲ್ಲಿ ತನ್ನ ಅಭಿರುಚಿ ಗ್ರಂಥಾಲಯದ ಪುಸ್ತಕಗಳನ್ನು ಇಡುತ್ತೇನೆ. ಜನ ಇಲ್ಲಿಂದ ಪುಸ್ತಕಗಳನ್ನು ಮನೆಗೊಯ್ದು ಓದಿ ಮರಳಿ ಇಲ್ಲೇ ತಂದಿಡಬೇಕು. ಪ್ರತಿ ವಾರ ಪುಸ್ತಕಗಳನ್ನು ಬದಲಾಯಿಸುತ್ತೇನೆ. ಇದಕ್ಕೆ ಯಾವುದೇ ನೋಂದಣಿ ಶುಲ್ಕ ಇತ್ಯಾದಿಗಳೇನೂ ಇಲ್ಲ. ಉಚಿತವಾಗಿ ಪುಸ್ತಕ ಓದುವ ಹಸಿವನ್ನು ಇಂಗಿಸಿಕೊಳ್ಳಬಹುದು. ಪುಸ್ತಕದ ಓದಿನ ಮೇಲೆ ಮರಳಿ ತಂದಿಡುವ ಪ್ರಾಮಾಣಿಕತೆ ಇರಿಸಿಕೊಳ್ಳಬೇಕಷ್ಟೇ. ಓದುವ ಸಂಸ್ಕೃತಿಯನ್ನು ಬೆಳೆಸಲು ಇದೊಂದು ನನ್ನ ಸಣ್ಣ ಪ್ರಯತ್ನ ಎಂದು ತಮ್ಮ ಈ ಯೋಜನೆಯ ಉದ್ದೇಶವನ್ನು ವಿವರಿಸಿದರು. ಕುಮಾರ್ ಭುವನ್ನ ಉಪನಯನದ ಪ್ರಯುಕ್ತ ಆಯೋಜಿಸಲಾಗಿದೆ. ಈ ಕಾರ್ಯಕ್ರಮದ ನಂತರ ಶ್ವೇತಾ ಭಟ್, ವಸುಧಾ ಭಟ್, ಕುಮಾರ್ ಭುವನ್ ಭಟ್ಟರು ಹಿಂದೂಸ್ತಾನಿ ಗಾಯನ ಪ್ರಸ್ತುತಪಡಿಸಿದರು. ಶಾರದಾ ಭಟ್, ವಾಣಿ ಭಟ್ ಭಕ್ತಿಗೀತೆ, ಭಾವಗೀತೆಗಳನ್ನು ಹಾಡಿ ರಂಜಿಸಿದರು.
ಚಂದನ ನರ್ಸರಿ LKG ಮತ್ತು UKG ನಿಮ್ಮ ಮಗುವಿನ ಉಜ್ವಲ ಭವಿಷ್ಯಕ್ಕಾಗಿ ಮೊದಲ ಹೆಜ್ಜೆ. ನಾವು ಕಾಳಜಿಯುಳ್ಳ ಆನಂದದಾಯಕ ಮತ್ತು ಸುರಕ್ಷಿತ ಕಲಿಕೆಯ ವಾತಾವರಣವನ್ನ ಒದಗಿಸುತ್ತೇವೆ. ಅಲ್ಲಿ ಮಕ್ಕಳು ಆಟ, ಸೃಜನಶೀಲತೆ ಮತ್ತು ಅನ್ವೇಷಣೆಯ ಮೂಲಕ ಕಲಿಯುತ್ತಾರೆ. ನಮ್ಮ ಗುರಿ ನಿಮ್ಮ ಮಗುವಿನ ಶಿಕ್ಷಣ ಮತ್ತು ವ್ಯಕ್ತಿತ್ವ ವಿಕಸನಕ್ಕೆ ಭದ್ರ ಬುನಾದಿ ಹಾಕುವುದು. ನಮ್ಮ ಪ್ರಮುಖ ಲಕ್ಷಣಗಳು: ಅನುಭವಿ ಮತ್ತು ಕಾಳಜಿಯುಳ್ಳ ಶಿಕ್ಷಕರು, ಆಟದ ವಿಧಾನದಲ್ಲಿ ಕಲಿಕೆ, ಇಂಗ್ಲಿಷ್, ಕನ್ನಡ ಮತ್ತು ಹಿಂದಿ ಮೂಲ ಕಲಿಕೆ, ಸ್ವಚ್ಛ ಮತ್ತು ಸುರಕ್ಷಿತ ತರಗತಿ ಕೋಣೆಗಳು, ಸ್ನೇಹಪರ ಮತ್ತು ಆನಂದದಾಯಕ ವಾತಾವರಣ, ಹಾಡುಗಳು, ಕಥೆಗಳು, ಚಿತ್ರಕಲೆ ಮತ್ತು ಆಟಗಳ ಮೂಲಕ ಕಲಿಕೆ, ನೈತಿಕ ಮೌಲ್ಯಗಳು ಮತ್ತು ಒಳ್ಳೆಯ ಅಭ್ಯಾಸಗಳ ಮೇಲೆ ಗಮನ. ಪ್ರವೇಶ ಮುಕ್ತವಾಗಿದೆ. ನರ್ಸರಿ, LKG, UKG. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ಹಳೆಯ RTO ಕಚೇರಿ ಕಟ್ಟಡ, ಬಶೆಟ್ಟಿಕೆರೆ, ಶಿರಸಿ. ದೂರವಾಣಿ ಸಂಖ್ಯೆ 9449383848. ಅಡ್ಮಿನ್ ಮಾಧುರಿ ಶಿವರಾಮ್ ಹಾಗೂ HM ಮಮತಾ ಭಟ್. ಡಾಕ್ಟರ್ BR ಅಂಬೇಡ್ಕರ್ ಅವರು ಹಾಕಿಕೊಟ್ಟಿರುವ ಆಡಳಿತಾತ್ಮಕ ಕಾನೂನುಗಳನ್ನು ಹಾಗೂ ಸಂವಿಧಾನವನ್ನು ಸರಿಯಾದ ರೀತಿಯಲ್ಲಿ ಅಳವಡಿಸಿಕೊಂಡು ಎಲ್ಲ ಅಧಿಕಾರಿಗಳು ಕಾರ್ಯನಿರ್ವಹಿಸಬೇಕು ಎಂದು ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾಕ್ಟರ್ ದಿಲೀಶ್ ಶಶಿ ತಿಳಿಸಿದರು. ಅವರು ಮಂಗಳವಾರ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ BR ಅಂಬೇಡ್ಕರ್ ಅವರ ಜಯಂತಿಯ ಅಂಗವಾಗಿ ಜಿಲ್ಲಾ ಪಂಚಾಯತ್ ಆವರಣದಲ್ಲಿ ಸಂವಿಧಾನ ಪೀಠಿಕೆಯನ್ನು ಉದ್ಘಾಟಿಸಿ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿ ಮಾತನಾಡಿದರು. ಸಂವಿಧಾನ ಪೀಠಿಕೆಯ ಪ್ರತಿಜ್ಞಾ ವಿಧಿ ಬೋಧಿಸಿದ ಜಿಲ್ಲಾ ಪಂಚಾಯತ್ನ ಆಡಳಿತ ವಿಭಾಗದ ಉಪ ಕಾರ್ಯದರ್ಶಿ MS ಅಲ್ಲಾ ಬಕ್ಷ್ ಮಾತನಾಡಿ, BR ಅಂಬೇಡ್ಕರ್ ಅವರು ಒಬ್ಬ ಅರ್ಥಶಾಸ್ತ್ರಜ್ಞ, ರಾಜಕಾರಣಿ ಮತ್ತು ಸಮಾಜ ಸುಧಾರಕರಾಗಿದ್ದು ಎಲ್ಲ ಸಮುದಾಯದವರ ಹಕ್ಕುಗಳಿಗಾಗಿ ಹೋರಾಡಿದವರು. ಭಾರತದ ಸಂವಿಧಾನದ ಪ್ರಮುಖ ಶಿಲ್ಪಿಯಾಗಿದ್ದು ಮಹಿಳೆಯರು ಮತ್ತು ಕಾರ್ಮಿಕರಿಗೆ ಹಕ್ಕುಗಳನ್ನು ಕೊಟ್ಟವರು. ವಿಶ್ವಜ್ಞಾನಿ, ಭಾರತದ ಸೂರ್ಯ, ಸಮಾನತೆಯ ಹರಿಕಾರ, ಮಹಾನ್ ಜ್ಞಾನಿಯಾಗಿದ್ದರು ಎಂದರು. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿಯ ಮುಖ್ಯ ಯೋಜನಾಧಿಕಾರಿಗಳಾದ ಸೋಮಶೇಖರ್ ಮೆಸ್ತಾ, ಜಿಲ್ಲಾ ಪಂಚಾಯತ್ನ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಬೆಂಗಳೂರಿನಲ್ಲಿ ನಡೆದ ರಾಜ್ಯ ಕೇರಂ ಶ್ರೇಯಾಂಕ್ ಪಂದ್ಯಾವಳಿಯ 18 ವರ್ಷದ ವಯೋಮಾನದ ಒಳಗಿನ ಹುಡುಗಿಯರ ವಿಭಾಗದಲ್ಲಿ ಶಿರಸಿಯ ಅಪೇಕ್ಷಾ ಬಾಲಚಂದ್ರ ಭಂಡಾರಿ ರಾಜ್ಯಕ್ಕೆ ಪ್ರಥಮ ಸ್ಥಾನ ಗಳಿಸಿದ್ದಾಳೆ. ಇವಳು ಶಾಸಕರ ಮಾದರಿಯ ಶಾಲೆ ನಂಬರ್ 2ರಲ್ಲಿ 8ನೇ ತರಗತಿಯಲ್ಲಿ ಓದುತ್ತಿದ್ದಾಳೆ. ಕಳೆದ 3 ವರ್ಷಗಳಿಂದ ಶಿರಸಿಯ ದೇವಿಕೆರೆಯ ಸ್ಫೂರ್ತಿ ಕೇರಂ ಅಸೋಸಿಯೇಷನ್ನಲ್ಲಿ ಕೇರಂ ಕಲಿಯುತ್ತಿದ್ದಾಳೆ. ಹಾಗೆ ಕರ್ನಾಟಕದಿಂದ ರಾಷ್ಟ್ರಮಟ್ಟಕ್ಕೆ ಸ್ಪರ್ಧಿಸಲು ಹುಡುಗಿಯರ ವಿಭಾಗದಲ್ಲಿ ಪ್ರಿಯಾ ಭಟ್, ಹುಡುಗರ ವಿಭಾಗದಲ್ಲಿ ವಿಷ್ಣು ಹರ್ಡಿಕರ್ ಮತ್ತು ಸಾತ್ವಿಕ್ ದೇವಾಡಿಗ ಶಿರಸಿ ಮತ್ತು ಮಹಿಳೆಯರ ವಿಭಾಗದಲ್ಲಿ ಶಾಲಿನಿ ಹೆಗಡೆ ಆಯ್ಕೆಯಾಗಿದ್ದಾರೆ ಎಂದು ಸ್ಫೂರ್ತಿ ಕೇರಂನ ಅಧ್ಯಕ್ಷ ಚಂದ್ರು ಭಟ್, ಕಾರ್ಯದರ್ಶಿ ಮಹೇಶ್ ಗುಡಿಗಾರ್ ಇತರ ಸದಸ್ಯರೊಂದಿಗೆ ಸಂತಸ ವ್ಯಕ್ತಪಡಿಸಿ ಶುಭ ಕೋರಿದ್ದಾರೆ. ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಅಳವಡಿಸಲಾದ ಸಂವಿಧಾನ ಪೀಠಿಕೆಯ ಶಿಲಾಫಲಕವನ್ನು ಜಿಲ್ಲಾಧಿಕಾರಿ ಕೆ. ಲಕ್ಷ್ಮೀಪ್ರಿಯ ಮಂಗಳವಾರ ಅನಾವರಣಗೊಳಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಡಾಕ್ಟರ್ ದಿಲೀಶ್ ಶಶಿ, ಅಪರ ಜಿಲ್ಲಾಧಿಕಾರಿ ಸಾಜಿದ್ ಮುಲ್ಲಾ, ಜಿಲ್ಲಾ ಪಂಚಾಯತ್ ಕಲ್ಯಾಣಾಧಿಕಾರಿ YK ಉಮೇಶ್, ವಿವಿಧ ಇಲಾಖೆಗಳ ಅಧಿಕಾರಿ ಮತ್ತು ಸಿಬ್ಬಂದಿಗಳು, ಜಿಲ್ಲೆಯ ಪರಿಶಿಷ್ಟ ಜಾತಿ ಪಂಗಡದ ಮುಖಂಡರು ಮತ್ತಿತರರು ಹಾಜರಿದ್ದರು. ಸಂವಿಧಾನ ಪೀಠಿಕೆಯ ಪ್ರತಿಜ್ಞಾ ವಿಧಿ ಸ್ವೀಕರಿಸಲಾಯಿತು. ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ 135ನೇ ಜನ್ಮದಿನವನ್ನು ಕಾರವಾರ ಬಿಜೆಪಿ ನಗರ ಹಾಗೂ ಗ್ರಾಮೀಣ ಮಂಡಳದ ವತಿಯಿಂದ ಮಂಗಳವಾರ ನಗರದ ಬಿಜೆಪಿ ಕಾರ್ಯಾಲಯದಲ್ಲಿ ಶ್ರದ್ಧಾಭಕ್ತಿಯಿಂದ ಆಚರಿಸಲಾಯಿತು. ಕಾರವಾರ ಅಂಕೋಲಾ ಕ್ಷೇತ್ರದ ಮಾಜಿ ಶಾಸಕಿ ಹಾಗೂ ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷೆ ರೂಪಾಲಿ S. ನಾಯ್ಕ್ ಅವರು ಇತರ ಗಣ್ಯರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಗೈದು ಭಕ್ತಿಪೂರ್ವಕ ನಮನ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ರೂಪಾಲಿ ನಾಯ್ಕ್, ಡಾಕ್ಟರ್ BR ಅಂಬೇಡ್ಕರ್ ಅವರ ಆದರ್ಶಮಯ ಜೀವನ, ಶೋಷಿತರ ಪರವಾದವರ ಹೋರಾಟ ಹಾಗೂ ದೇಶಕ್ಕೆ ನೀಡಿದ ಸಂವಿಧಾನದ ಕೊಡುಗೆಗಳ ಕುರಿತು ಅಂಬೇಡ್ಕರ್ ಜಯಂತಿಯಲ್ಲಿ ಮಾತನಾಡಿದರು. ಬಿಜೆಪಿ ನಗರ ಮಂಡಲ ಅಧ್ಯಕ್ಷ ನಾಗೇಶ್ ಕುರುಡೇಕರ್, ಗ್ರಾಮೀಣ ಮಂಡಲಾಧ್ಯಕ್ಷ ಸುಭಾಷ್ ಕುನಿಗಿ, ರಾಜ್ಯ ಪ್ರಕೋಷ್ಠದ ಸದಸ್ಯ ಸುನಿಲ್ ಸೋನಿ, ಪಕ್ಷದ ಪ್ರಮುಖರಾದ ಮನೋಜ್ ಭಟ್ ಹಾಗೂ ನಯನಾ ನೀಲಾವರ್, ಉದಯ್ ಬಶೆಟ್ಟಿ, ಸೂರ್ಯಪ್ರಕಾಶ್ ಬಶೆಟ್ಟಿ, ಮಾಲಾ ಹುಲಸ್ಟಾರ್, ಹನುಮಂತ ಕಮತಂಗಿ, ಸತೀಶ್ ವಡ್ಡರ್ ಹಾಗೂ ಹನುಮಂತ ತಳವಾರ್, ಪಕ್ಷದ ಪದಾಧಿಕಾರಿಗಳು, ಕಾರ್ಯಕರ್ತರು ಹಾಜರಿದ್ದರು. ರಸ್ತೆ ಬದಿಯ ಬಜ್ಜಿ, ಬೋಂಡಾ ಅಥವಾ ಯಾವುದೇ ಪಾರ್ಸೆಲ್ ತರುವಾಗ ನಾವೆಲ್ಲರೂ ನೂರಾರು ರೂಪಾಯಿಗಳನ್ನಿನ್ನೂ ಕೊಡುತ್ತೇವೆ. ಆದರೆ 95% ವ್ಯಾಪಾರಿಗಳು ಆ ಬಿಸಿ ಮತ್ತು ಎಣ್ಣೆಯುಕ್ತ ಆಹಾರವನ್ನು ರಾಸಾಯನಿಕ ಮಸಿಯಿಂದ ಮುದ್ರಿತವಾದ ನ್ಯೂ ಪೇಪರ್ಗಳಲ್ಲಿಯೇ ಕಟ್ಟಿಕೊಡುತ್ತಾರೆ. ಈ ಪೇಪರ್ನಲ್ಲಿರುವ ವಿಷಕಾರಿ ಕೆಮಿಕಲ್ ಇಂಕ್ ಎಣ್ಣೆಯ ಜೊತೆ ಬೆರೆತು ನೇರವಾಗಿ ನಮ್ಮ ಹೊಟ್ಟೆ ಸೇರುತ್ತಿದ್ದು ಕ್ಯಾನ್ಸರ್ನಂತಹ ಭೀಕರ ಕಾಯಿಲೆಗಳಿಗೆ ಕಾರಣವಾಗುತ್ತಿದೆ. ಅಷ್ಟೇ ಅಲ್ಲದೆ ನಾವು ಬಿಸಾಡುವ ಈ ಎಣ್ಣೆ ಮಸಿಯುಕ್ತ ಪೇಪರ್ ಅನ್ನು ರಸ್ತೆಯ ಮೇಲಿರುವ ಹಸು, ನಾಯಿ, ಬೆಕ್ಕುಗಳಂತಹ ಮೂಕ ಪ್ರಾಣಿಗಳು ತಿಂದು ಅವುಗಳ ಜೀವಕ್ಕೂ ಕುತ್ತು ತರುತ್ತಿದೆ.
ಇದು ಹೀಗೆ ಮುಂದುವರಿಯಬಾರದು. ಗ್ರಾಹಕರಿಗಾಗಿ ನಾವು ಎಚ್ಚೆತ್ತುಕೊಂಡು ನ್ಯೂಸ್ ಪೇಪರ್ ಬದಲಾಗಿ ಅತ್ಯಂತ ಕಡಿಮೆ ಬೆಲೆಗೆ ಸಿಗುವ ಸುರಕ್ಷಿತವಾದ ಬಿಳಿ ಪೇಪರ್ ಬಳಸುವಂತೆ ವ್ಯಾಪಾರಿಗಳನ್ನು ಒತ್ತಾಯಿಸೋಣ. ನಮ್ಮ ಮತ್ತು ಮೂಕ ಪ್ರಾಣಿಗಳ ಆರೋಗ್ಯದ ದೃಷ್ಟಿಯಿಂದ ಈ ಪದ್ಧತಿಯನ್ನು ಸಂಪೂರ್ಣವಾಗಿ ನಿಲ್ಲಿಸಲು ಎಲ್ಲರೂ ಕೈಜೋಡಿಸಿ ಜಾಗೃತಿ ಮೂಡಿಸೋಣ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳ ಗಮನಹರಿಸಿ ಸಾರ್ವಜನಿಕರ ಆರೋಗ್ಯದ ಕಡೆ ಗಮನ ಹರಿಸುವುದನ್ನು ಕಾದು ನೋಡಬೇಕಾಗಿದೆ. ಮಾನ್ಯ ಶಾಸಕರಾದ ದಿನಕರ್ ಕೆ ಶೆಟ್ಟಿಯವರು ಇಂದು ಶ್ರೀ ಕ್ಷೇತ್ರ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠ ನಾಗಮಂಡಲ ಮಂಡ್ಯದಲ್ಲಿ ನಡೆಯುತ್ತಿರುವ ಶ್ರೀ ಗುರು ಭೈರವೈಕ್ಯ ಮಂದಿರ ಲೋಕಾರ್ಪಣಾ ಸಮಾರಂಭಕ್ಕೆ ತೆರಳುತ್ತಿರುವ ನಮ್ಮ ಜಿಲ್ಲೆ ಹಾಗೂ ಕ್ಷೇತ್ರದ ಭಕ್ತರನ್ನು ಆತ್ಮೀಯವಾಗಿ ಬೀಳ್ಕೊಟ್ಟ ಸಂದರ್ಭ. ದ್ವಿತೀಯ ಪಿಯುಸಿ ಪರೀಕ್ಷೆಯ ವಿಜ್ಞಾನ ವಿಭಾಗದಲ್ಲಿ ಶೇಕಡಾ 96.8 ಅಂಕಗಳನ್ನು ಗಳಿಸಿ ಶಿರಸಿಯ ಚಂದನ ಪಿಯು ಕಾಲೇಜಿಗೆ ತೃತೀಯ ಸ್ಥಾನ ತಂದುಕೊಟ್ಟ ಕುಮಾರಿ ಅಮೂಲ್ಯ ವಿನಯ್ ಭಟ್ ಕುಳುವೆ ಅವರನ್ನು ಸಂಸದರಾದ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಇಂದು ತಮ್ಮ ಕಚೇರಿಯಲ್ಲಿ ಆತ್ಮೀಯವಾಗಿ ಸನ್ಮಾನಿಸಿ ಅಭಿನಂದಿಸಿದರು. ಗ್ರಾಮೀಣ ಭಾಗದ ಪ್ರತಿಭೆಗಳು ಶ್ರದ್ಧೆ ಮತ್ತು ನಿರಂತರ ಪರಿಶ್ರಮದಿಂದ ಶ್ರಮಿಸಿದರೆ ಅಸಾಧ್ಯವಾದುದು ಯಾವುದೂ ಇಲ್ಲ ಎಂಬುದನ್ನು ಅಮೂಲ್ಯ ಇಂದು ಸಾಬೀತುಪಡಿಸಿದ್ದಾರೆ. ಈಕೆಯ ಸಾಧನೆಯು ಕೇವಲ ವೈಯಕ್ತಿಕ ಯಶಸ್ಸಲ್ಲ, ಇದು ಅವಳ ಏಕಾಗ್ರತೆ ಮತ್ತು ಜ್ಞಾನದಾಹಕ್ಕೆ ಸಂದ ಜಯವಾಗಿದೆ ಎಂದು ಕಾಗೇರಿಯವರು ಮೆಚ್ಚುಗೆ ವ್ಯಕ್ತಪಡಿಸಿದರು. ಶ್ರಮಕ್ಕೆ ತಕ್ಕ ಫಲ ಮತ್ತು ಪ್ರತಿಭೆಗೆ ತಕ್ಕ ಗೌರವ ಸದಾ ದೊರೆಯಲಿ ಎಂದು ಹಾರೈಸಿದ ಅವರು, ಅಮೂಲ್ಯಳ ಮುಂದಿನ ಉನ್ನತ ಶಿಕ್ಷಣದ ಹಾದಿ ಸುಗಮವಾಗಿರಲಿ, ಅವಳು ಕಂಡ ಕನಸುಗಳೆಲ್ಲವೂ ನನಸಾಗಲಿ, ಸಮಾಜಕ್ಕೆ ಹಾಗೂ ತಾಯ್ನಾಡಿಗೆ ಕೀರ್ತಿ ತರುವಂತಾಗಲಿ ಎಂದು ಶುಭ ಹಾರೈಸಿದರು. ಕದಂಬ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.